ಕನ್ನಡ ಸೀಸನ್ 1 ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸ್ಪರ್ಧಿ ನಿಖಿತಾ ತುಕ್ರಾಲ್. ಅಂದು 3ನೇ ಸ್ಥಾನಕ್ಕೆ ನಿಖಿತಾ ತೃಪ್ತಿಪಟ್ಟುಕೊಂಡಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 2 ಕಾರ್ಯಕ್ರಮದಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡವರು ದೀಪಿಕಾ ಕಾಮಯ್ಯ. ಇವರು 2ನೇ ರನ್ನರ್ ಅಪ್ ಆದವರು. ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮದಲ್ಲಿ ಯಾವುದೇ ವಾದ ವಿವಾದ, ವಾಕ್ಸಮರಗಳಿಗೆ ನಾಂದಿ ಹಾಡದೆ ಹಲವರಿಗೆ ರೋಲ್ ಮಾಡೆಲ್ ಆಗಿದ್ದವರು ಸ್ಪರ್ಶಾ ಖ್ಯಾತಿಯ ರೇಖಾ. ಇವರು 3ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 6 ಕಾರ್ಯಕ್ರಮದಲ್ಲಿ ಸ್ಟ್ರಾಂಗ್ ಮಹಿಳಾ ಸ್ಪರ್ಧಿಯಾಗಿ ಗುರುತಿಸಿಕೊಂಡವರು ಕವಿತಾ ಗೌಡ. ಇವರು ಸಹ 2ನೇ ರನ್ನರ್ ಅಪ್ ಆದವರು. ಬಿಗ್ ಬಾಸ್ ಕನ್ನಡ 8 ಕಾರ್ಯಕ್ರಮದಲ್ಲಿ ಸಖತ್ ಸುದ್ದಿ ಮಾಡಿದ ಮಹಿಳಾ ಸ್ಪರ್ಧಿ ದಿವ್ಯಾ ಹುಡುಗ. ಇವರಿಗೆ ಸಿಕ್ಕಿದ್ದು 3ನೇ ಸ್ಥಾನ. ಬಿಗ್ ಬಾಸ್ ಕನ್ನಡ ಸೀಸನ್ 9 ಕಾರ್ಯಕ್ರಮದಲ್ಲಿ ಗ್ಲಾಮರ್ ಗೊಂಬೆ ದೀಪಿಕಾ ದಾಸ್ 2ನೇ ರನ್ನರ್ ಅಪ್ ಆದವರು. ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದ ದೀಪಿಕಾ ದಾಸ್ ಪ್ರಬಲ ಮಹಿಳಾ ಸ್ಪರ್ಧಿ ಎಂದೇ ವೀಕ್ಷಕರು ಭಾವಿಸಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮದಲ್ಲಿ ಸಂಗೀತಾ ಶೃಂಗೇರಿ ಗೆಲ್ತಾರೆ ಅಂತಲೇ ಹಲವರು ಭಾವಿಸಿದ್ದರು. ಆದರೆ ಸಂಗೀತಾ ಶೃಂಗೇರಿ ಸಹ 3ನೇ ಸ್ಥಾನ ಪಡೆದುಕೊಂಡರು. ಕಳೆದ 10 ಸೀಸನ್ಗಳಲ್ಲಿ ಪ್ರಬಲ ಮಹಿಳಾ ಸ್ಪರ್ಧಿಗಳು ಎಂದೆನಿಸಿಕೊಂಡವರಿಗೆ ಸಿಕ್ಕಿದ್ದು 3ನೇ ಸ್ಥಾನ. ಆಗಿದ್ದು 2ನೇ ರನ್ನರ್ ಅಪ್ ಮಾತ್ರ. ಕಳೆದ 10 ಸೀಸನ್ಗಳಲ್ಲಿ ನಟಿ ಶ್ರುತಿ ಮಾತ್ರ ವಿನ್ನರ್ ಆಗಿದ್ದಾರೆ. ಅವರೊಬ್ಬರನ್ನ ಬಿಟ್ಟರೆ ಇನ್ಯಾವ ಮಹಿಳಾ ಸ್ಪರ್ಧೆಯೂ ಟಾಪ್ 2 ಹಂತಕ್ಕೆ ಬಂದಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.